ಸ್ಪಷ್ಟವಾದ ವಾದವನ್ನು ಮಾಡಿದ್ದಾರೆ. ಬಸವಣ್ಣ ದೇವಾಲಯ, ದೇವರು, ವೇದ, ಉಪನಿಷತ್ತು ಒಪ್ಪುವುದಿಲ್ಲ ಎಂದು ಕೆಲ ವಚನಗಳನ್ನು ಉದಾಹರಿಸಿ ಪ್ರತಿಪಾದಿಸುತ್ತಾರೆ. ಅಲ್ಲಪ್ಪ ಅವನು ಅಂತ ಹೇಳ್ತಾರೆ. ಆದರೆ ಬಸವಣ್ಣನವರು ರಚಿಸಿದ 72 ವಚನಗಳಲ್ಲಿ ಹಿಂದೂ ಧರ್ಮದ ದೇವರುಗಳನ್ನು ಪ್ರಸ್ತಾಪಿಸಿದ್ದಾರೆ. ಹಿಂದೂ ಧರ್ಮದ ದೇವರನ್ನು ಪ್ರಸ್ತಾಪ ಮಾಡಿದ್ದಾರೆ. ಆದ್ರೆ ಹಿಂದೂ ಅನ್ನೋ ಶಬ್ದವನ್ನು ಬಳಸಿದಾರಾ ಅನ್ನುವಂಥ ಮಾತನ್ನು ಇವತ್ತು ಖರೀದಿ ಶ್ರೀಯವ್ರಿಗೆ ಕೇಳಬೇಕಾಗ್ಯದ. ಯಾಕಂದ್ರೆ ಅಂದು ಈ ಹಿಂದೂ ಶಬ್ದ ಇರಲಿಲ್ಲ, ಶಬ್ದ ಇಟ್ಕೊಂಡು ಇತ್ತೀಚಿಂದು. ಹೌದಾ? ಆವತ್ತು ಹಿಂದೂ ಅಂತ ಹೇಳ್ಕೊಂಡಿದ್ದಾರೆ ಅವರಾಗಿರ್ಬೋದು, ಇನ್ನುಳಿದ ಯಾರೋ ಈ ನಮ್ಮ ಒಂದೇನಪ್ಪ ಹಿಂದಾಗಿ ಹೋದಂಥ ದೇವ್ರನ್ನ ನಂಬಿಕೆಟ್ಟಂಥ ವ್ಯಕ್ತಿಗಳು ಅಂತೇಳಿ. ಇನ್ನು ದೇವ್ರನ್ನ ನಂಬುತ್ತಿದ್ದರು ಇಲ್ಲವೋ ಆ ಚರ್ಚೆ ಬೇರೆ ವಿಷಯ. ಅವ್ರು ಚಾರ್ವಾಕರು, ಆಸ್ತಿಕರು, ನಾಸ್ತಿಕರು ಆ ವಿಷಯ ಬೇರೆ. ಆದರೆ ಆವತ್ತು ಹಿಂದೂ ಅನ್ನೋ ಶಬ್ದವನ್ನು ಬಳಸಿದ್ರೆ ಬಸವಣ್ಣವರು ಅನ್ನೋ ಮಾತಿಗೆ ನಾವು ಉತ್ತರ ಹುಡುಕಬೇಕಾಗಿದೆ. ಇವತ್ತು ಕನೇರಿ ಶ್ರೀಯವರು ಇದಕ್ಕೆ ಉತ್ತರ ಕೊಡಬೇಕಾಗ್ಯದ. ಇನ್ನು ಲಿಂಗಾಯತ ಧರ್ಮ ಸ್ಥಾಪನೆ ಮಾಡಲಿಕ್ಕೆ ಹೊರಟಿದ್ದವರು ಬಸವಣ್ಣ ಸ್ಥಾಪನೆ ಮಾಡಿದ ಅಂತ ಹೇಳೋರು ಸಹಿತ ನಾನು ಲಿಂಗಾಯತ ಧರ್ಮವನ್ನು ಸ್ಥಾಪಿಸಿದ್ದೇನೆ ಅಂತೆಲ್ಲಾದರೂ ಹೇಳ್ಕೊಂಡಿದ್ದಾರೆ ಬಸವಣ್ಣವರು. ಲಿಂಗದ ಬಗ್ಗೆ ಮಾತಾಡಿದ್ದಾರೆ, ಜಂಗಮದ ಬಗ್ಗೆ ಮಾತಾಡಿದ್ದಾರೆ, ಪೂಜೆ ಬಗ್ಗೆ ಮಾತಾಡ್ಕೊಂಡಿದ್ದಾರೆ, ಕೂಡಲ ಸಂಗಮದ ಬಗ್ಗೆ ಮಾತಾಡ್ಕೊಂಡಾರೆ. ಬೇರೆ ಬೇರೆ ಎಲ್ಲ ಒಂದು ದೊಡ್ಡ ಅವ್ರ ಚಿಂತನ ಕೂಟನೇ ಇತ್ತು ಅನುಭವ ಮಂಟಪದಲ್ಲಿ ನೇರಾನೇರವಾಗಿ ಬಸವಣ್ಣವರು ಹಿಂದೂ ಅಂತ ಹೇಳ್ಕೊಂಡಿದ್ರ, ನೇರಾನೇರವಾಗಿ ನಾನು ಲಿಂಗಾಯತ ಧರ್ಮ ಸ್ಥಾಪಿಸ್ತಾ ಇದ್ದೀನಿ ಅಂತ ಹೇಳ್ಕೊಂಡಿದ್ರ. ಇವೆರಡೂ ನಾವು ಇವತ್ತು ಪ್ರಶ್ನೆ ಮಾಡಬೇಕಾಗಿದೆ. ಯಾಕಂದರೆ ಬಸವಣ್ಣವರು ಈ 2 ಶಬ್ದಗಳನ್ನು ಮೀರಿ ನಿಂತಂಥವ್ರು. ದಯವೇ ಧರ್ಮದ ಮೂಲವಯ್ಯ ಅಂತ ಹೇಳ್ಕೊಂಡವರು. ಇವತ್ತಿನ ಹಿಂದೂ ಧರ್ಮದ ಪರವಾಗಿ ಮಾತಾಡೋರು ನಿಜವಾಗಿಯೂ ದಯೆ ಇದೇನಾ?